ಒಬ್ಬ ಮಾಮೂಲಿ ಮೀನು ಸಾಗಿಸುವ ಡ್ರೈವರ್ ರಾತ್ರೋರಾತ್ರಿ ಕರೋಡಪತಿಯಾಗಿದ್ದು ನಿಜಕ್ಕೂ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುವ ಸಂಗತಿಯಾಗಿದೆ. ಮೊದಲು ಒಬ್ಬ ಮಾಮೂಲಿ ಕ್ಲೀನರ್ ಆಗಿ ಆಮೇಲೆ ಆ ಬಸ್ ಡ್ರೈವರ್ ಜೊತೆ ಸಹವಾಸ ಬೆಳೆಸಿಕೊಂಡು ಬಸ್ ಓಡಿಸುವುದನ್ನ ಈ ವ್ಯಕ್ತಿ ಕಲಿತಿದ್ದಾನೆ. ಆಮೇಲೆ ಆಗಾಗ ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ಚೆನ್ನಾಗಿರುವ ರಸ್ತೆಯಲ್ಲಿ ಬಸ್ ಓಡಿಸುವುದನ್ನ ಕಲಿತಿದ್ದಾನೆ. ತದನಂತರ ಆ ಬಸ್ ಮಾಲೀಕನಿಗೆಯೇ ಡ್ರೈವಿಂಗ್ ಕಲಿಸಿದಂತಹ ಸ್ನೇಹಿತನ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡಿ ಅವನನ್ನ ಕೆಲಸದಿಂದ ವಜಾ ಮಾಡಿಸಿದ್ದಾನೆ. ಕಾರಣ ಮುಂದೆ ತಾನೇ ಬಸ್ ಡ್ರೈವರ್ ಆಗಬೇಕೆಂದು. ಮುಂದೆ ಅದೇ ಬಸ್ ಮಾಲೀಕನ ಜೊತೆ ಜಗಳವಾಡಿ ಮೀನು ಓಡಿಸುವಂತಹ ಟ್ರಕ್ ಡ್ರೈವರ್ ಆಗಿದ್ದಾನೆ. ಒಂದು ರಾತ್ರಿ ಮೀನುಗಳನ್ನ ಟ್ರಕ್ಗಳ ಮೂಲಕ ಸಾಗಿಸುವಾಗ ಆ ಟ್ರಕ್ಕಿನಲ್ಲಿ 2 ಕೋಟಿ ಬೆಲೆ ಬಾಳುವ ಚಿನ್ನದ ಮೂಟೆ ಇರುವುದನ್ನ ಹಾಗೂ ತನ್ನ ಮಾಲೀಕ ಸ್ಮಗಲ್ ಮಾಡುತ್ತಿರುವ ವಿಷಯ ಗೊತ್ತಾಗುತ್ತದೆ. ತನ್ನ ಜೊತೆಗಿದ್ದ ಒಬ್ಬ ಕ್ಲೀನರ್ ಅನ್ನ ಕೊಂದು ಆ ಟ್ರಕ್ ನ ಬೇಕು ಅಂತಾನೆ ಒಂದು ಕಂದಕದಲ್ಲಿ ಆಕ್ಸಿಡೆಂಟ್ ಮಾಡಿಸಿ ಅದರಲ್ಲಿದ್ದ ಚಿನ್ನವನ್ನ ಕದ್ದು ಪರಾರಿಯಾಗಿದ್ದಾನೆ. ಆಮೇಲೆ ಕೆಲ ದಿನಗಳ ಕಾಲ ಬಾಂಗ್ಲಾದೇಶವನ್ನು ಸೇರಿಕೊಂಡು ಮತ್ತೆ ಭಾರತಕ್ಕೆ ಶ್ರೀಮಂತನಾಗಿ ಎಂಟ್ರಿ ಕೊಟ್ಟಿದ್ದಾನೆ. ಹೌದು, ಈ ಒಂದು ವಿಷಯ ಪಶ್ಚಿಮ ಬಂಗಾಳದಲ್ಲಿ ಒಂದು ದೊಡ್ಡ ಸುನಾಮಿಯಾಗೆ ಈ ಸುದ್ದಿ ಹೊರಹೊಮ್ಮಿದೆ. ಅಷ್ಟಕ್ಕೂ ಈ ಮಾಮೂಲಿ ಮೀನು ಓಡಿಸುವ ಟ್ರಕ್ ಡ್ರೈವರ್ ಏನೆಲ್ಲ ಮಾಡಿದ್ದಾನೆ, ಯಾಕೆ ಸುಪ್ರೀಂ ಕೋರ್ಟೇ ನಡುಗುವ ಹಾಗೆ ಮಾಡಿದ್ದಾನೆ, ಯಾಕೆ ಇವನಿಗೆ ಆ ಒಂದು ಹುಡುಗಿಯ ಶೋಕಿ ಇಂದು ಜೈಲು ಪಾಲಾಗುವ ಸ್ಥಿತಿ ತಂದಿದೆ. ಅಲ್ಲಿನ ಸರ್ಕಾರವೇ ಈ ಒಂದು ಹುಡುಗಿಯ ಶೋಕಿಯಿಂದ ಈಗ ಅಲ್ಲೋಲ ಕಲ್ಲೋಲವಾಗಿದೆ. ಬನ್ನಿ ಈ ಬೆಚ್ಚಿ ಬೀಳಿಸುವ ಸತ್ಯ ಘಟನೆಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಪಶ್ಚಿಮ ಬಂಗಾಳದ ಉತ್ತರದ 24 ಪರಗಣ ಜಿಲ್ಲೆಯ ಸುಂದರ್ಬನ್ ವಲಯದ ಪುಟ್ಟ ದ್ವೀಪವೇ ಸಂದೇಶ್ ಖಾಲಿ. ಗಂಗಾ, ಮೇಘನಾ, ಬ್ರಹ್ಮಪುತ್ರ ನದಿಗಳು ಬಂಗಾಳ ಕೊಲ್ಲಿಯಲ್ಲಿ ಸೇರುವ ಪೂರ್ವದಲ್ಲಿ ಸೃಷ್ಟಿಸುವ 100 ದ್ವೀಪಗಳಲ್ಲಿ ಇದು ಕೂಡ ಒಂದು. ಭಾರತದ ನಕ್ಷೆಯಲ್ಲಿ ಸಾಸಿವೆ ಕಾಳಿನಂತೆ ತೋರುವ ಸಂದೇಶ್ ಖಾಲಿ ಈಗ ಪಶ್ಚಿಮ ಬಂಗಾಳದ ರಾಜಕೀಯ ಕೊಲ್ಲಿಯಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಮುಖ್ಯವಾಗಿ ತೃಣಮೂಲ ಕಾಂಗ್ರೆಸ್ ಹಾಗೂ ಬಿಜೆಪಿಗೆ ಈ ದ್ವೀಪ ಈಗ ಜಟಾಪಟಿಯ ಅಖಾಡವಾಗಿದೆ. ಜಾರಿ ನಿರ್ದೇಶನಾಲಯ ಅಂದ್ರೆ ಇಡಿ ತಂಡವು ಪಡಿತರ ಹಗರಣದಲ್ಲಿ ಭಾಗಿಯಾದ ಹಾಗೂ ಅಕ್ರಮ ಆಸ್ತಿ ಸಂಪಾದನೆಯ ಆಪಾದನೆ ಹೊತ್ತಿದ್ದ ಶೇಖ್ ಶಹಜಾನ್ ಮೇಲೆ ದಾಳಿ ನಡೆಸಲು ಮುಂದಾಗಿತ್ತು. ಸ್ಥಳೀಯ ಅತಿ ಪ್ರಭಾವಿ ಹಾಗೂ ಟಿಎಂಸಿ ಮುಖಂಡ ಶಹಜಾನ್ ಬೆಂಬಲಿಗರು ಇಡಿ ತಂಡದ ಮೇಲೆ ಪ್ರತಿದಾಳಿ ನಡೆಸಿ 3 ಅಧಿಕಾರಿಗಳನ್ನ ಘಾಸಿಗೊಳಿಸಿದ್ದರು. ಅಷ್ಟರಲ್ಲಾಗಲೇ ಶಹಜಾನ್ ಅಲ್ಲಿಂದ ಪರಾರಿಯಾಗಿದ್ದ. ಇದೇ ಇಡಿ ಅಧಿಕಾರಿಗಳು ಪುನಃ ಶಹಜಾನನ್ನು ಹುಡುಕಿಕೊಂಡು ಸಂದೇಶ್ ಖಾಲಿ ದ್ವೀಪಕ್ಕೆ ಬರುತ್ತಾರೆ. ಅಲ್ಲಿ 100 ಮಹಿಳೆಯರು ಪೊರಕೆ ಕೋಲುಗಳನ್ನು ಹಿಡಿದು ರಸ್ತೆ ತಡೆ ನಡೆಸಿ ಶಹಜಾನನನ್ನ ತಕ್ಷಣವೇ ಬಂಧಿಸಿ ಅವನ ಸಹಚರರಾದಂತಹ ಶಿವಪ್ರಸಾದ್ ಹಾಜ್ರಾ ಮತ್ತು ಉತ್ತಮ್ ಸರ್ದಾರನ್ನ ಜೈಲಿಗೆ ತಳ್ಳಿ ಎಂದು ಆಕ್ರೋಶಭರಿತ ಘೋಷಣೆಯನ್ನ ಕೂಗುತ್ತಿದ್ದರು. ಸಂದೇಶ್ ಖಾಲಿಯಲ್ಲಿ ಮಹಿಳೆಯರು ಸುರಕ್ಷಿತವಾಗಿ ಬದುಕಲು ಸಾಧ್ಯವಾಗುತ್ತಿರಲಿಲ್ಲ. ನಮಗೆ ಹೊರಗೆ ಹೋಗಲು ಕೂಡ ಭಯವಾಗುತ್ತದೆ. ಸುಂದರ ಹೆಣ್ಣು ಮಕ್ಕಳನ್ನ ಟಿಎಂಸಿ ಪಕ್ಷದ ಕಚೇರಿಗೆ ಕರೆದೊಯ್ಯುತ್ತಾರೆ ಮತ್ತು ನಮ್ಮ ಮೇಲೆ ಅತ್ಯಾಚಾರವನ್ನ ಮಾಡುತ್ತಿದ್ದಾರೆ, ನಮ್ಮ ತುಂಡು ಭೂಮಿಗಳನ್ನ ಕಬಳಿಸುತ್ತಿದ್ದಾರೆ ಎಂಬುದು ಆ ಹೆಣ್ಣು ಮಕ್ಕಳ ಗಂಭೀರ ಆರೋಪವಾಗಿದೆ. ಶಹಜಾನ್ ಹಾಗೂ ಆತನ ಸಹಚರರ ಕಿರುಕುಳಕ್ಕೆ ಬೇಸತ್ತು ಸಾಕಷ್ಟು ಹೆಣ್ಣು ಮಕ್ಕಳು ಸ್ಥಳೀಯ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ ಹಾಗೂ ಅಲ್ಲಿಂದ ಜಾಗವನ್ನ ಕೂಡ ಖಾಲಿ ಮಾಡಿದ್ದಾರೆ. ಆದರೆ ಪೊಲೀಸರು ಮಾತ್ರ ದೂರು ದಾಖಲಿಸಿಕೊಳ್ಳಲು ಹಿಂಜರಿಯುತ್ತಿದ್ದಾರೆ. ಶಹಜಾನ್ ಆಳಿದ್ದೇ ರಾಜ್ಯ, ಮಾಡಿದ್ದೇ ಕಾನೂನು ಎಂಬುತ್ತಿರುವ ಈ ಸಂದೇಶ್ ಖಾಲಿಯಲ್ಲಿ ಇನ್ನು ಯಾರ ಬಳಿ ತಮ್ಮ ಅಳಲನ್ನ ತೋಡಿಕೊಳ್ಳಬೇಕೆಂದು ಅಲ್ಲಿನ ಗ್ರಾಮಸ್ಥರು ಯೋಚಿಸುತ್ತಿದ್ದರು. ಇಡಿ ಅಧಿಕಾರಿಗಳು ಮಾಧ್ಯಮದವರು ಮುಂದೆ ಬಂದಾಗ ಮಾತ್ರ ಅಲ್ಲಿನ ಮಹಿಳೆಯರು ಹಾಗೂ ಕೆಲವು ಬಡವರು ಈ ನೋವುಗಳನ್ನ ತೆರೆದಿಟ್ಟಿದ್ದಾಗಲೇ ಸಂದೇಶ್ ಖಾಲಿಯ ಕತೆ ಫುಲ್ ಸೀರಿಯಸ್ ಆಗಿದೆ ಎನ್ನುವುದಕ್ಕೆ ದೇಶಕ್ಕೆ ಅರಿವಾಗಿದೆ. ಮಹಿಳೆಯರ ಆಕ್ರೋಶ ಇಲ್ಲಿಗೆ ನಿಲ್ಲಲ್ಲ. ಶಹಜಾನ್ ಸಹಚರ ಶಿವಪ್ರಸಾದ್ ಹಾಜ್ರಾಗೆ ಸೇರಿದ ಮನೆಯನ್ನ ಧ್ವಂಸಗೊಳಿಸಿದ್ದಾರೆ. ರಾಷ್ಟ್ರೀಯ ಮಹಿಳಾ ಆಯೋಗವು ದ್ವೀಪಕ್ಕೆ ಭೇಟಿ ನೀಡಿ ಸಂತ್ರಸ್ತರಿಗೆ ಸಾಂತ್ವನ ಹೇಳಿದೆ. ಪ್ರತಿಪಕ್ಷಗಳು ಈ 3ರನ್ನ ಬಂಧಿಸಬೇಕೆಂದು ಪಟ್ಟು ಹಿಡಿದಾಗ ಪಶ್ಚಿಮ ಬಂಗಾಳ ಪೊಲೀಸರು ಅನಿವಾರ್ಯವಾಗಿ ಶಿವಪ್ರಸಾದ್ ಹಾಜ್ರಾ ಮತ್ತು ಸರ್ದಾರರನ್ನ ಬಂಧಿಸಿದೆ. ಸಾಮೂಹಿಕ ಅತ್ಯಾಚಾರ ಆರೋಪ ಎದುರಿಸುತ್ತಿದ್ದ 20ಕ್ಕೂ ಹೆಚ್ಚು ಮಂದಿಗೆ ಕೋಳ ತೊಡಿಸಲಾಗಿದೆ. ಮಹಿಳೆಯರ ಸಾಮೂಹಿಕ ಪ್ರತಿಭಟನೆಗೆ ಬಿಜೆಪಿಯು ಕೈ ಜೋಡಿಸಿದೆ. ಪ್ರತಿಪಕ್ಷ ನಾಯಕ ಸುವೇಂದು ಅಧಿಕಾರಿ ಸಂದೇಶ್ ಖಾಲಿಯಲ್ಲಿ ಹೋರಾಟಕ್ಕೆ ಇಳಿದಿದ್ದಾರೆ.
ಈ ಹೋರಾಟ ದ್ವೀಪಕ್ಕೆ ಸೀಮಿತಗೊಳ್ಳದೆ ಕಲ್ಕತ್ತಾ ಹೈಕೋರ್ಟಿನ ಮೆಟ್ಟಲನ್ನು ಏರಿದೆ. ಶಹಜಾನ್ ಮೇಲೆ ಇಷ್ಟೆಲ್ಲ ಆರೋಪ ಕೇಳಿ ಬಂದಿದ್ರೂ ಆತನನ್ನ ಬಂಧಿಸಿದ ಪೊಲೀಸರ ಕಾರ್ಯದಕ್ಷತೆ ಬಗ್ಗೆ ಕೋರ್ಟ್ ತೀವ್ರ ಅಸಮಾಧಾನವನ್ನ ಹೊರಹಾಕಿತ್ತು. ಕೋರ್ಟ್ ತರಾಟೆ ತೆಗೆದುಕೊಂಡ ಬಳಿಕವಷ್ಟೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿತ್ತು. ಇನ್ನೊಂದು ವಾರದೊಳಗೆ ಶಹಜಾನನ್ನು ಬಂಧಿಸುವುದಾಗಿ ಹೇಳಿತ್ತು. ಮಿನ್ನಲ್ ಆರೋಪ ಹೊತ್ತಿರುವ ಸಂದೇಶ್ ಖಾಲಿ ಟಿಎಂಸಿ ಘಟಕದ ಅಧ್ಯಕ್ಷ. ಶಹಜಾನ್ ತನ್ನ ಬದುಕಿನಲ್ಲಿ ಹಲವಾರು ಪಾತ್ರ ನಿರ್ವಹಿಸಿ ಕುಖ್ಯಾತಿಯಾಗಿದ್ದ. ಮೀನುಗಾರನಾಗಿ, ಬಸ್ ಕಂಡಕ್ಟರ್ ಆಗಿ, ಕೆಲವೊಮ್ಮೆ ತರಕಾರಿ ಮಾರಿಕೊಂಡು ಆತ ಈಗ ಉತ್ತರ 24 ಪರಗಣದಲ್ಲಿ ಶಾಸಕ ಮತ್ತು ಸಂಸದರಿಗಿಂತ ಹೆಚ್ಚು ಜನಪ್ರಿಯ ಹಾಗೂ ಪ್ರಭಾವಿ ವ್ಯಕ್ತಿಯಾಗಿದ್ದಾನೆ. ಡ್ರೈವರ್ ಕೆಲಸ ತೊರೆದು ಜಮೀನು ವ್ಯವಹಾರಕ್ಕೆ ಕೈ ಹಾಕಿದ್ದು. ಶಹಜಾನ್ನ ಬದುಕಿನ ಹಾದಿಯೇ ಬದಲಾಗಿತ್ತು. ಇದಕ್ಕೆ ಕಾರಣ ಅವನಿಗೆ ಡ್ರೈವರ್ ಆಗಿದ್ದಾಗ ಆ ಮೀನು ಸಾಗಿಸುವಾಗ ಸಿಕ್ಕಂತಹ ಚಿನ್ನದ ಆಭರಣಗಳು ಹಾಗೂ ಸ್ಮಗಲ್ ಮಾಡುತ್ತಿದ್ದಂತಹ ಚಿನ್ನದ ಗಟ್ಟಿ ಬಿಸ್ಕೆಟ್ಗಳು. ಭೂ ಮಾಫಿಯಾ ನಂಟು ಹತ್ತಿರವಾಗುತ್ತದೆ. ನಂತರ ಚಿಕ್ಕಪ್ಪ ಸಿಪಿಎಂ ಸ್ಥಳೀಯ ನಾಯಕನಾಗಿದ್ದ. ಆ ಮೂಲಕ ಈತನ ರಾಜಕೀಯ ಪ್ರವೇಶವಾಗುತ್ತದೆ. ಶಹಜಾನ್ ತನ್ನ ವರ್ಚಸ್ಸು ಹೆಚ್ಚುತ್ತಿದ್ದಂತೆಯೇ ಕೈಯಲ್ಲಿ ಯಥೇಚ್ಛವಾಗಿ ಹಣ ಓಡಾಡಲು ಶುರುವಾಗುತ್ತದೆ. ಮೀನುಗಾರಿಕೆ ಬಿಸಿನೆಸ್ಗೆ ಹೋಗುತ್ತಿದ್ದವ ನಂತರ ದಿನಗಳಲ್ಲಿ ನೂರಾರು ನಿರುದ್ಯೋಗಿ ಯುವಕರಿಗೆ ಕೆಲಸ ಕೊಟ್ಟು ಆರಾಮದ ಜೀವನ ಸಾಗಿಸುತ್ತಾನೆ. ಹುಡುಗರಿಗೆ ಬೇಕಾದ ಮೊಬೈಲ್ಗಳನ್ನ, ಬೈಕ್ಗಳನ್ನ, ಹುಡುಗಿಯರ ಚಾಳಿಯನ್ನ ಕಲಿಸಿ ಅವರನ್ನ ಹಾಳು ಮಾಡುತ್ತಾನೆ. ಬಡ ಕುಟುಂಬಗಳ ಮದುವೆಗೆ ಹಣ ನೀಡುತ್ತಾನೆ. ಅಂತಿಮ ಸಂಸ್ಕಾರಕ್ಕೆ ದುಡ್ಡಿಲ್ಲದೆ ಗೋಳಾಡುತ್ತಿರುವವರಿಗೂ ನೆರವಾಗುತ್ತಾನೆ. ಈ ರೀತಿ ಹಣದ ಆಸೆಯನ್ನ ಒಡ್ಡಿ ಅವರ ಆಸ್ತಿಗಳನ್ನ ಕಬಳಿಸಲು ಪ್ರಾರಂಭಿಸುತ್ತಾನೆ. ಅಷ್ಟೇ ಅಲ್ಲ, ಅವನಿಗೆ ಹೆಣ್ಣಿನ ಶೋಕಿ ಕೂಡ ಜಾಸ್ತಿ ಆಗುತ್ತಾನೆ ಹೋಗುತ್ತದೆ. ಹೀಗೆ ದಾನ ಮಾಡುತ್ತಿದ್ದ ಹಣವನ್ನೆಲ್ಲ ಈತ ಬೆವರು ಸುರಿಸಿ ದುಡಿದಿದ್ದೇನಲ್ಲ. ಆತನ ಆಗದ ಬಡವರ ಜಮೀನುಗಳನ್ನ ಲೂಟು ಹೊಡೆಯುತ್ತಿದ್ದ. ಹೀಗೆ ಅಕ್ರಮವಾಗಿ ಸಂಪಾದಿಸಿದ ಹಣದಲ್ಲಿ ಅಲ್ಪ ಸ್ವಲ್ಪ ಮೊತ್ತವನ್ನ ಕಷ್ಟದಲ್ಲಿದ್ದ ಇತರರಿಗೆ ನೀಡುತ್ತಾ ಪಾಪ ತೊಳೆದುಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದ. ಈ ಕಾರಣಕ್ಕಾಗಿ ಈ ಶಹಜಾನ್ ಸ್ಥಳೀಯರ ಪಾಲಿಗೆ ರಾಬಿನ್ ಹುಡ್ ಆಗಿದ್ದ. 17 ಕಾರುಗಳು, 43 ಎಕರೆ ಜಮೀನು, 2 ಕೋಟಿ ಮೌಲ್ಯದ ಚಿನ್ನದ ಒಡೆಯನಾಗಿದ್ದ. 2011ರಲ್ಲಿ ಶಹಜಾನ್ ಸಿಪಿಎಂ ತೊರೆದು ಟಿಎಂಸಿಯನ್ನ ಸೇರಿಕೊಂಡಿದ್ದು ಕೂಡ ರಾಜಕೀಯ ಹಾಗೂ ತನ್ನ ಮಾಫಿಯಾ ಲಾಭಕ್ಕಾಗಿಯೇ. ಈ ವೇಳೆ ಮಮತಾ ಬ್ಯಾನರ್ಜಿ ದೀದಿ ಸರ್ಕಾರದಲ್ಲಿ ಸಚಿವರಾಗಿದ್ದ ಜ್ಯೋತಿಪ್ರಿಯಾ ಮಲ್ಲಿಕ್ಗೆ ನಿಕಟನಾಗುತ್ತಾನೆ. ಅಲ್ಲಿಂದ ಆತನ ಪ್ರಭಾವ ಎಷ್ಟಿತ್ತಂದ್ರೆ ಸಂದೇಶ್ ಖಾಲಿಯ ಯಾವುದೇ ಕೌಟುಂಬಿಕ ಭೂ ವಿವಾದಗಳನ್ನು ಪರಿಹರಿಸಲು ಜನರು ಕೋರ್ಟ್ಗೆ ಹೋಗದೆ ಈತನ ಬಳಿಯೇ ಬರತೊಡಗಿದರು. ಈತ ಕಟ್ಟಿದ್ದ ಮಾಫಿಯಾ ಗ್ಯಾಂಗ್ಗೆ ನ್ಯಾಯ ನೀತಿ ತಿಳಿದೇ ಇರಲಿಲ್ಲ. 2023ರಲ್ಲಿ ಟಿಎಂಸಿಯಿಂದ ಪಂಚಾಯತ್ ಚುನಾವಣೆಯಲ್ಲಿ ನಿಂತಾಗ ಅಫಿಡವಿಟ್ನಲ್ಲಿ ಈತ ಘೋಷಿಸಿದ ಆಸ್ತಿ 17 ಕಾರು, 43 ಎಕರೆ ಜಮೀನು, 2 ಕೋಟಿ ಮೌಲ್ಯದ ಚಿನ್ನಾಭರಣ, ವಾರ್ಷಿಕ ಆದಾಯ 20 ಕೋಟಿಯಾಗಿತ್ತು. ಟಿಎಂಸಿ ನಾಯಕನಾಗಿದ್ದಂತಹ ಮುಕುಲ್ ರಾಯ್ ಹಾಗೂ ಜ್ಯೋತಿಪ್ರಿಯಾ ಮಲ್ಲಿಕ್ಗೆ ಶಹಜಾನ್ ಹತ್ತಿರ ಮಾತ್ರ ಅಲ್ಲ, ಸಂದೇಶ್ ಖಾಲಿಯನ್ನ ಟಿಎಂಸಿಯ ಭದ್ರಕೋಟೆ ಮಾಡಿದ್ದು ಈತನೇ. ಆದ್ರೆ ಒಂದು ದಿನ ಒಂದು ಹುಡುಗಿಯ ಶೋಕಿಗಾಗಿ ಹೋದಾಗ ಇವನ ಎಲ್ಲ ರಹಸ್ಯಗಳು ಬಲಿಯಾಗಿದ್ದು ಆ ಒಂದು ಹುಡುಗಿಯಿಂದ. ಆ ಒಂದು ಹುಡುಗಿ ಮಾಡಿದ ಆ ಒಂದು ಕೆಲಸದಿಂದವೇ ಇವತ್ತು ಈ ಶಹಜಾನ್ ಪರಾರಿಯಾಗಿದ್ದಾನೆ. ಅಷ್ಟಲ್ಲದೆ ಇವರನ್ನ ಈಗ ಅಲ್ಲಿನ ಪೊಲೀಸರು ಬಾಂಗ್ಲಾದೇಶದಿಂದ ಹೊರತಂದು ಹಿಡಿದು ಹಾಕಿದ್ದಾರೆ ಹಾಗೂ ಜೈಲಿಗೆ ಅಟ್ಟಿದ್ದಾರೆ. ನೋಡಿದಿರಾ ಸ್ನೇಹಿತರೆ, ಯಾವ ರೀತಿ ಜನರು ಕೆಲವೇ ದಿನಗಳಲ್ಲಿ ಮಾಮೂಲಿ ಒಬ್ಬ ಬಸ್ ಡ್ರೈವರ್ ಆಗಿದ್ದವನು ಕೆಲವು ವರ್ಷಗಳಲ್ಲಿ 20 ಕೋಟಿ ಅಧಿಕ ಮೊತ್ತದ ಮಾಲೀಕನಾಗುತ್ತಾನೆ ಅಂತ. ನಿಜಕ್ಕೂ ಇದು ಬೆಚ್ಚಿ ಬೀಳಿಸುವ ವಿಷಯವಾಗಿದೆ. ಸುಪ್ರೀಂ ಕೋರ್ಟ್ ಕೂಡ ಅಲ್ಲಿ ನಡೆಯುತ್ತಿರುವ ವಿಷಯಗಳ ಬಗ್ಗೆ ಕಂಡು ಬೆಚ್ಚಿ ಬಿದ್ದಿದ್ದು ಸಹಜವಾಗಿದೆ. ಈತನ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಬರುವ ದಿನಗಳಲ್ಲಿ ಕೊಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.